ಸೊಸೆ ಏನ್ ಮಾಡ್ತಿದ್ದೀಮ್ಮ? ಆಮ್ಮ ನಿಮ್ಮ ಮಗನ ಹತ್ರನೇ ಫೋನಲ್ಲಿ ಮಾತಾಡ್ಕೊಂಡು ಗ್ಯಾಸ್ ಸ್ಟವ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಯ್ಯೋ ನಂಗಂತೂ ಡೈಲಿ ಉಜ್ಜಿನೇ ಸಾಕಾಗ್ಬಿಟ್ಟಿದೆ ಅಮ್ಮ. ಟೈಲ್ಸ್ ಮೇಲೆ ಆಗಿರೋ ಜಿಡ್ಡು, ಗ್ಯಾಸ್ ಮೇಲೆ ಆಗಿರೋ ಗಲೀಜು ಎಲ್ಲ ಸಾಕಾಗುತ್ತೆ ನಂಗೆ ಡೈಲಿ ಕ್ಲೀನ್ ಮಾಡೋದು. ಏನಮ್ಮ ನೀನು ಓಲ್ಡ್ ಸ್ಟೈಲ್ ತರ ಬ್ರಷ್ ನಾರಲ್ಲಿ ಗ್ಯಾಸ್ ಸ್ಟವ್ ಕೌಂಟರ್ ಟಾಪ್ ನೆಲ್ಲ ಉಜ್ಕೊಂಡ್ ಕೂತಿದ್ಯಾ? ನಿನ್ಗೋಸ್ಕರ ಅಂತಾನೆ ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಕಿಚನ್ ಕ್ಲೀನರ್ ತರಿಸಿ ನೀ ಎಷ್ಟು 200 ಕೊಡ್ತಿದಾರೆ ಗೊತ್ತಾ? AC product non-toxic kitchen cleaner and India's first forming formation for reduced scrubbing effort. Eco-friendly how to use. Gas stove, chimney, walls, cabinets, own appliance, countertops ಮೇಲೆ ಈ ತರ ಸ್ಪ್ರೇ ಮಾಡಿ ಸ್ಕ್ರಬ್ ಮಾಡಿ ವೆಟ್ ಕ್ಲಾತ್ ನಲ್ಲಿ ಒರೆಸಿ ಪಳಪಳ ಅಂತ ಉಳಿತಿರುತ್ತೆ ಕಿಚನ್. Do follow then comment me link. ಸೊಸೆ ಏನ್ ಮಾಡ್ತಿದ್ದೀಮ್ಮ? ಆಮ್ಮ ನಿಮ್ಮ ಮಗನ ಹತ್ರನೇ ಫೋನಲ್ಲಿ ಮಾತಾಡ್ಕೊಂಡು ಗ್ಯಾಸ್ ಸ್ಟವ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಯ್ಯೋ ನಂಗಂತೂ ಡೈಲಿ ಉಜ್ಜಿನೇ ಸಾಕಾಗ್ಬಿಟ್ಟಿದೆ ಅಮ್ಮ. ಟೈಲ್ಸ್ ಮೇಲೆ ಆಗಿರೋ ಜಿಡ್ಡು, ಗ್ಯಾಸ್ ಮೇಲೆ ಆಗಿರೋ ಗಲೀಜು ಎಲ್ಲ ಸಾಕಾಗುತ್ತೆ ನಂಗೆ ಡೈಲಿ ಕ್ಲೀನ್ ಮಾಡೋದು. ಏನಮ್ಮ ನೀನು ಓಲ್ಡ್ ಸ್ಟೈಲ್ ತರ ಬ್ರಷ್ ನಾರಲ್ಲಿ ಗ್ಯಾಸ್ ಸ್ಟವ್ ಕೌಂಟರ್ ಟಾಪ್ ನೆಲ್ಲ ಉಜ್ಕೊಂಡ್ ಕೂತಿದ್ಯಾ? ನಿನ್ಗೋಸ್ಕರ ಅಂತಾನೆ ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಕಿಚನ್ ಕ್ಲೀನರ್ ತರಿಸಿ ನೀ ಎಷ್ಟು 200 ಕೊಡ್ತಿದಾರೆ ಗೊತ್ತಾ? AC product non-toxic kitchen cleaner and India's first forming formation for reduced scrubbing effort. Eco-friendly how to use. Gas stove, chimney, walls, cabinets, own appliance, countertops ಮೇಲೆ ಈ ತರ ಸ್ಪ್ರೇ ಮಾಡಿ ಸ್ಕ್ರಬ್ ಮಾಡಿ ವೆಟ್ ಕ್ಲಾತ್ ನಲ್ಲಿ ಒರೆಸಿ ಪಳಪಳ ಅಂತ ಉಳಿತಿರುತ್ತೆ ಕಿಚನ್. Do follow then comment me link.